ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗೈಸ್, ಇಂಡಿಯನ್ ರೈಲ್ವೇಸ್ ಪ್ರಪಂಚದಲ್ಲೇ ಅತಿದೊಡ್ಡ ರೈಲ್ವೆ ನೆಟ್ವರ್ಕ್ಸ್ ಅಲ್ಲಿ 4ನೇ ಸ್ಥಾನದಲ್ಲಿದೆ. ಪ್ರತಿದಿನ ಸರಿಸುಮಾರು 2 ಕೋಟಿ ಜನ ಈ ರೈಲುಗಳ ಮುಖಾಂತರ ಪ್ರಯಾಣಿಸುತ್ತಿದ್ದಾರೆ. ಇದು ವಿಮಾನಗಳಿಗಿಂತ ಚೀಪೆಸ್ಟ್ ಟ್ರಾನ್ಸ್ಪೋರ್ಟೇಷನ್. ಆದ್ರೆ ಸುರಕ್ಷತೆಯ ಮಾತೇನು? ಗೈಸ್, 2023 ಜೂನ್ ನಲ್ಲಿ ನಡೆದ ಬಲಾಸೋರ್ ಟ್ರೈನ್ ಆಕ್ಸಿಡೆಂಟ್ ನ ಬಗ್ಗೆ ನೀವು ಕೇಳೇ ಇರ್ತೀರಾ. ಆ ಆಕ್ಸಿಡೆಂಟ್ ಅಲ್ಲಿ ಸುಮಾರು 296 ಜನ ಮೃತಪಟ್ಟರು. ಒಂದು ಕಡೆ ಚೈನಾದಲ್ಲಿ ಗಂಟೆಗೆ 450 km/h ವೇಗದಿಂದ ರೈಲುಗಳು ಚಲಿಸುತ್ತಿದ್ರೆ ನಮ್ಮ ರೈಲುಗಳು ಅರ್ಧದಷ್ಟು ದಿನ ಡಿಲೇ ಆಗ್ತಿವೆ. ಜಪಾನ್ ರೈಲುಗಳು ಸೇಫೆಸ್ಟ್ ಟ್ರೈನ್ಸ್ ಆಗಿ ಹೆಸರನ್ನ ಗಳಿಸುತ್ತಿದ್ರೆ ನಮ್ಮ ದೇಶದಲ್ಲಿ 10 ರೈಲು ಆಕ್ಸಿಡೆಂಟ್ಸ್ ಆಗ್ತಿವೆ. ಈ 2 ವರ್ಷಗಳಲ್ಲೇ ಸುಮಾರು 10 ಟ್ರೈನ್ ಆಕ್ಸಿಡೆಂಟ್ಸ್ ನಡೆದಿವೆ. ಎಕ್ಸಾಕ್ಟ್ ಆಗಿ ಟೈಮ್ಗೆ ಚಲಿಸದ ನಮ್ಮ ರೈಲುಗಳಲ್ಲಿ ಟೆಕ್ನಿಕಲ್ ಫೇಲ್ಯೂರ್ಸ್, ಪೂರ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್, ಸಾವಿರಾರು ಸಾವುಗಳು, ಲಕ್ಷಾಂತರ ಕೋಟಿ ಬಡ್ಜೆಟ್. ಇದು ನಮ್ಮ ಭಾರತ ರೈಲ್ವೆಯ ಕತೆ. ಗೈಸ್, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗೈಸ್, ಮೊದಲಿಗೆ ಈ ರೈಲು ಅಪಘಾತಗಳಿಗೆ ಕಾರಣವೇನು ಅಂತ ನೋಡೋಣ ಬನ್ನಿ. ರೈಲ್ವೆ ಎಂಪ್ಲಾಯೀಸಿನ ನಿರ್ಲಕ್ಷ್ಯ, ಸೇಫ್ಟಿ ಮೆಜರ್ಮೆಂಟ್ಸ್ ನ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದಂತಹ ತಪ್ಪುಗಳಿಂದ ತುಂಬಾ ರೈಲ್ವೆ ಆಕ್ಸಿಡೆಂಟ್ಸ್ ನಡೀತಿವೆ. ರೈಲ್ವೇಸ್ ಅಲ್ಲಿ ತುಂಬಾ ಕಡೆ ಲೋಕೋ ಪೈಲಟ್ಸ್ ದಿನಕ್ಕೆ 9 ರಿಂದ 12 ಗಂಟೆ ಕೆಲಸ ಮಾಡ್ತಿದ್ದಾರೆ. ನಿಮಗ್ ಗೊತ್ತಾ, ಟ್ರೈನ್ ನಲ್ಲಿ ತುಂಬಾ ಹಾಟ್ ಕಂಡೀಷನ್ಸ್ ಇರ್ತವೆ. ಅವುಗಳನ್ನ ತಡ್ಕೊಂಡು ವಾರ ಪೂರ್ತಿ ಅಷ್ಟೊಂದು ಗಂಟೆಗಳ ಕಾಲ ಕೆಲಸ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಸಫಿಶಿಯೆಂಟ್ ಎಂಪ್ಲಾಯೀಸ್ ಅಂದ್ರೆ ಬೇಕಾದಷ್ಟು ಉದ್ಯೋಗಗಳಿಲ್ಲ. ಆದ್ದರಿಂದ ಇರೋ ಎಂಪ್ಲಾಯೀಸ್ ಇಂದಲೇ ಓವರ್ ವರ್ಕ್ ಮಾಡಿಸುತ್ತಿದ್ದಾರೆ. ಸರಿ, ಜನರಲ್ ಆಗಿ ರೈಲು ಒಂದು ಸ್ಟೇಷನ್ ನಿಂದ ಹೊರಟಾಗ ಅದು ಸಾಕಷ್ಟು ಟ್ರ್ಯಾಕ್ಸ್ ನ ಕ್ರಾಸ್ ಮಾಡ್ತಾ ಅದು ಹೋಗ್ಬೇಕಾದ ಡೈರೆಕ್ಷನ್ ನಲ್ಲಿ ಹೋಗುತ್ತೆ. ಒಂದು ಟ್ರೈನ್ ಹೋಗ್ಬೇಕಾದ ಡೆಸ್ಟಿನೇಷನ್ ಗೆ ಪರ್ಫೆಕ್ಟ್ ಆಗಿ ಹೋಗ್ಬೇಕು ಅಂದ್ರೆ ಅದು ಆ ಡೆಸ್ಟಿನೇಷನ್ ಇರೋ ಸರಿಯಾದ ಟ್ರ್ಯಾಕ್ ಮೇಲೆ ಪ್ರಯಾಣಿಸಬೇಕು. ಹೀಗೆ ಸರಿಯಾದ ಟ್ರ್ಯಾಕ್ ನ ಆ ಟ್ರೈನ್ ಹೊರಟೋಕ್ಕೂ ಮುಂಚೆನೆ ಸೆಟ್ ಮಾಡಿ ಇಡ್ತಾರೆ. ಹೀಗೆ ಟ್ರೈನ್ ಟ್ರ್ಯಾಕ್ಸ್ ನ ಸರಿಯಾದ ಡೈರೆಕ್ಷನ್ ಗೋಸ್ಕರ ಸ್ವಿಚ್ ಮಾಡೋದನ್ನೇ ಟರ್ನ್ಔಟ್ ಅಂತಾರೆ. ಈ ಟ್ರ್ಯಾಕ್ ಸ್ವಿಚಿಂಗ್ ಅನ್ನೋದು ಪ್ಲೇಸ್ ನ ಹಿಡಿದು ರೈಲ್ವೆ ಟ್ರ್ಯಾಕ್ ಅನ್ನ ಹಿಡಿದು ಮ್ಯಾನ್ಯುಯಲ್ ಆಗಿ ಆಪರೇಟ್ ಮಾಡಲ್ಪಡ್ತವೆ ಮತ್ತು ಸೆನ್ಸರ್ಸ್ ಇಂದ ಆಟೋಮೆಟಿಕ್ ರಿಮೋಟ್ ಕಂಟ್ರೋಲ್ ಮೂಲಕ ಆಪರೇಟ್ ಮಾಡಲ್ಪಡ್ತವೆ. ಮ್ಯಾನ್ಯುಯಲ್ ಆಗಿ ಆದ್ರೆ ಟ್ರ್ಯಾಕ್ಸ್ ನ ಸರಿಯಾಗಿ ಚೇಂಜ್ ಮಾಡೋದಿಕ್ಕೆ ಒಬ್ಬ ಸ್ವಿಚ್ ಮ್ಯಾನ್ ಟ್ರ್ಯಾಕ್ಸ್ ನ ಸ್ವಿಚ್ ಮಾಡ್ತಾ ಇರ್ತಾನೆ. ಒಂದು ವೇಳೆ ಆತ ಸ್ವಿಚ್ ಮಾಡೋದನ್ನ ಮರೆತು ಹೋದ್ರೆ ಅಥವಾ ರಾಂಗ್ ಟ್ರ್ಯಾಕ್ ಗೆ ಚೇಂಜ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಮ್ಯಾನ್ಯುಯಲ್ ಸ್ವಿಚಿಂಗ್ ಹೆಚ್ಚಾಗಿ ರೂರಲ್ ಏರಿಯಾದಲ್ಲಿರ್ತವೆ. ಮ್ಯಾನ್ಯುಯಲ್ ಆಗಿ ಅಲ್ಲದೆ ಆಟೋಮೆಟಿಕ್ ಸ್ವಿಚಿಂಗ್ ಮೆಟ್ರೋಪಾಲಿಟನ್ ಸಿಟೀಸ್ ಮತ್ತು ಇನ್ನೂ ತುಂಬಾ ಕಡೆ ಇರ್ತವೆ. ಆದ್ರೆ ಅಲ್ಲಿ ಸೆನ್ಸರ್ಸ್ ಅಥವಾ ಇನ್ನಿತರ ಯಾವುದೇ ಪಾರ್ಟ್ಸ್ ಕೆಟ್ಟ ಹವಾಮಾನಕ್ಕೆ ಕೆಲಸ ಮಾಡದೇ ಇದ್ರೆ ಅಥವಾ ಇನ್ನಿತರ ಯಾವುದೇ ಕಾರಣಗಳಿಂದ ಅವು ಕೆಲಸ ಮಾಡದೇ ಇದ್ರೆ ಟ್ರ್ಯಾಕ್ಸ್ ಚೇಂಜ್ ಆಗೋದಿಲ್ಲ. ಸೊ ಆಗ ರೈಲುಗಳು ರಾಂಗ್ ಡೈರೆಕ್ಷನ್ ನಲ್ಲಿ ಹೋಗ್ತವೆ. ಕೆಲವು ಪ್ರದೇಶಗಳಲ್ಲಿ ರೈಲ್ವೆ ಸ್ಟಾಫ್ಗೆ ಬೇಕಾದಷ್ಟು ಟ್ರೈನಿಂಗ್ಸ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ. ಸೊ ಇದು ಅವರ ಮೇಲೆ ತುಂಬಾ ಎಫೆಕ್ಟ್ ತೋರಿಸುತ್ತೆ. ಹೈ ಸ್ಪೀಡ್ ರೈಲುಗಳು ನಿಲ್ಲದೆ ಪ್ರಯಾಣಿಸಬೇಕು ಅಂದ್ರೆ ಲೋಕಲ್ ಟ್ರೈನ್ಸ್ ನ ಪಾರ್ಕಿಂಗ್ ಟ್ರ್ಯಾಕ್ಸ್ ನಲ್ಲಿ ನಿಲ್ಲಿಸಬೇಕು. ಸೊ ಹೀಗೆ ನಿಲ್ಲಿಸಬೇಕು ಅಂದ್ರೆ ಅವುಗಳ ರೂಟ್ಸ್ ಅಲ್ಲಿ ಸಿಗ್ನಲ್ಸ್ ಹಾಕಬೇಕು. ಯಾವುದೇ ಕಾರಣಗಳಿಂದ ಆ ಸಿಗ್ನಲ್ ಸಿಸ್ಟಮ್ ಕೆಲಸ ಮಾಡದೇ ಇದ್ರು, ಆ ಸಿಗ್ನಲ್ ಕಾಂಪೋನೆಂಟ್ಸ್ ಫೇಲ್ ಆದ್ರು ಅಥವಾ ಆ ಸಿಗ್ನಲ್ ಲೈಟ್ಸ್ ಗೆ ಪವರ್ ಸರಿಯಾಗಿ ಸಿಗದೆ ಇದ್ರು ಆ ಸಿಗ್ನಲ್ ಲೈಟ್ಸ್ ಫೇಲ್ ಆಗ್ತವೆ. ಒಂದ್ಸಲ ತಪ್ಪು ಸಿಗ್ನಲ್ ಬಂತು ಅಂದ್ರೆ ನಂತರ ಏನಾಗುತ್ತೆ ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಈ ಸಿಗ್ನಲಿಂಗ್ ಎರರ್ಸ್ ಇಂದ ರಾಂಗ್ ಟ್ರ್ಯಾಕ್ಸ್ ಮೇಲೆ ಹೋಗೋ ಟ್ರೈನ್ಸ್ ಇತರ ಟ್ರೈನ್ಸ್ ದೊಂದಿಗೆ ಡಿಕ್ಕಿ ಹೊಡೆಯುತ್ತವೆ. ಕೆಲವೊಮ್ಮೆ ರೈಲು ಟ್ರ್ಯಾಕ್ಸ್ ಇಂದ ಜಾರಿ ಬಿದ್ದು ಹೋಯ್ತು ಅನ್ನೋ ಸುದ್ದಿಯನ್ನ ನಾವು ಕೇಳೇ ಇರ್ತೀವಿ. ಎಲ್ಲಾದ್ರೂ ಟ್ರ್ಯಾಕ್ಸ್ ಬ್ರೇಕ್ ಆಗಿದ್ರು, ಇಲ್ಲ ಯಾವ್ದಾದ್ರು ರಸ್ಟ್ ಹಿಡಿದ ಟ್ರ್ಯಾಕ್ ಮೇಲಿಂದ ರೈಲು ವೇಗವಾಗಿ ಹೋದ್ರು, ಇಲ್ಲ ಟ್ರ್ಯಾಕ್ಸ್ ಕರ್ವ್ ಆಗಿರೋ ಕಡೆ ರೈಲುಗಳು ತುಂಬಾ ಹೈ ಸ್ಪೀಡ್ ಇಂದ ಹೋದ್ರು, ರೈಲಿನ ಚಕ್ರಗಳು, ಸಸ್ಪೆನ್ಷನ್ ಮತ್ತು ಇತರ ಟ್ರೈನ್ ಲೋ ಪಾರ್ಟ್ಸ್ ಡ್ಯಾಮೇಜ್ ಆದ್ರು, ಆಗ ಇಂತಹ ಪರಿಸ್ಥಿತಿಗಳಲ್ಲಿ ರೈಲು ಟ್ರ್ಯಾಕ್ಸ್ ಇಂದ ಸ್ಲಿಪ್ ಆಗಿ ಸೈಡ್ಗೆ ಬಿದ್ದು ಹೋಗೋ ಸಾಧ್ಯತೆಗಳಿವೆ. ಒಂದು ಮುಖ್ಯವಾದ ವಿಷಯವೇನೆಂದ್ರೆ ಟ್ರೈನ್ ಓನ್ ಆಕ್ಸಿಡೆಂಟ್ ಗಿಂತ ಟ್ರೈನ್ ಪ್ರಯಾಣಿಸುವಾಗ ಸಿಗ್ನಲ್ ನ ಕೇರ್ ಮಾಡದೆ ನಡ್ಕೊಂಡು ಅಥವಾ ವೆಹಿಕಲ್ಸ್ ಅಲ್ಲಿ ಬ್ಯಾರಿಯರ್ಸ್ ನ ದಾಟಿ ಟ್ರ್ಯಾಕ್ಸ್ ನ ಕ್ರಾಸ್ ಮಾಡೋ ಸಮಯದಲ್ಲಿ ಹೆಚ್ಚು ಆಕ್ಸಿಡೆಂಟ್ಸ್ ನಡೆಯುತ್ತವೆ. ಹಾಗೆ ರೋಡ್ಸ್ ಇಲ್ಲದ ಪ್ರದೇಶಗಳಲ್ಲಿ ಟ್ರೈನ್ ಟ್ರ್ಯಾಕ್ಸ್ ಕ್ರಾಸಿಂಗ್ ಬಳಿ ತುಂಬಾ ಕಡೆ ಯಾವುದೇ ರೀತಿಯ ಬ್ಯಾರಿಯರ್ಸ್ ಇರೋದಿಲ್ಲ. ಹೀಗೆ ಕ್ರಾಸ್ ಮಾಡೋ ಸಮಯದಲ್ಲಿ ರೈಲನ್ನ ನೋಡ್ಕೊಳ್ಳದೆ ಟ್ರೈನ್ ಆಕ್ಸಿಡೆಂಟ್ಸ್ ಗಳಿಂದ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಸೊ ಇಂತಹ ಆಕ್ಸಿಡೆಂಟ್ಸೇ ಟ್ರೈನ್ ಆಕ್ಸಿಡೆಂಟ್ಸ್ ಅಲ್ಲಿ 16% ಇವೆ. ನಮ್ಮ ದೇಶದಲ್ಲಿನ ಮೇಜರ್ ಟ್ರೈನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ 19ನೇ ಶತಮಾನಕ್ಕೆ ಹೊಂದಿರೋದೆ. ಬ್ರಿಟಿಷರು ಅವರಿಗೋಸ್ಕರ ನಮ್ಮ ಭಾರತದಲ್ಲಿ ಆಗ ಸುಮಾರು 54,000 ಕಿಲೋಮೀಟರ್ಸ್ ಟ್ರ್ಯಾಕ್ಸ್ ನ ಹಾಕಿದ್ರು. ಆದ್ರೆ ಇಂಡಿಪೆಂಡೆನ್ಸ್ ನಂತರ 65,000 ಕಿಲೋಮೀಟರ್ಸ್ ರೈಲ್ವೆ ಟ್ರ್ಯಾಕ್ಸ್ ನ ಮಾತ್ರನೇ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೇವೆ.
ಡೆವಲಪ್ಡ್ ಕಂಟ್ರೀಸ್ದೊಂದಿಗೆ ಹೋಲಿಸಿಕೊಂಡರೆ 78 ವರ್ಷಗಳಲ್ಲಿ ನಾವು ಕೇವಲ 65,000 ಕಿಲೋಮೀಟರ್ಸ್ ಅನ್ನೋದು ತುಂಬಾ ಕಡಿಮೆ. ಇದರಲ್ಲಿ 60% ಇಂಡಿಯನ್ ಟ್ರ್ಯಾಕ್ಸ್ ಪ್ರತಿದಿನ ತುಂಬಾ ಟ್ರೈನ್ಸ್ ಇಂದ ಬ್ಯುಸಿಯಾಗಿರ್ತವೆ. ಇಷ್ಟು ದೊಡ್ಡ ರೈಲ್ವೆ ನೆಟ್ವರ್ಕ್ಗೆ ಅದಕ್ಕೆ ಅನುಕೂಲವಾಗಿ ಹೊಸ ರೈಲ್ವೆ ಟ್ರ್ಯಾಕ್ಸ್ಗೆ ಲ್ಯಾಂಡ್ ಅಕ್ವಿಸಿಷನ್ ಕಷ್ಟವಾಗ್ತಿದೆ ಮತ್ತು ಪರ್ವತಗಳಿರುವಂತಹ ಪ್ರದೇಶಗಳಲ್ಲಿ ಈ ರೈಲ್ವೆ ಟ್ರ್ಯಾಕ್ಸ್ ನ ಹಾಕೋದು ತುಂಬಾ ಕಷ್ಟ. ಆದ್ದರಿಂದ ತುಂಬಾ ಕಡೆ ಇನ್ನು ಸಿಂಗಲ್ ಟ್ರ್ಯಾಕ್ಸ್ ನ ಮಾತ್ರ ಯೂಸ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ಕೆಲವು ಸಾವಿರಾರು ಕಿಲೋಮೀಟರ್ಸ್ ಗಳಷ್ಟು ಟ್ರ್ಯಾಕ್ಸ್ ನ ಹಾಕ್ತಿದ್ರು ಕೂಡ ರೈಲ್ವೇಸ್ ಫುಲ್ ಪೊಟೆನ್ಶಿಯಲ್ ನ ಪಡೆದುಕೊಳ್ಳಲು ಆಗ್ತಿಲ್ಲ. ದಿನಕ್ಕೂ ಟ್ರೈನ್ ಟ್ರಾವೆಲ್ ಡಿಮ್ಯಾಂಡ್ ಹೆಚ್ಚಾಗ್ತಿದ್ರು ಮಾಡರ್ನ್ ಸ್ಟ್ಯಾಂಡರ್ಡ್ಸ್ ಗೆ ಅನುಕೂಲವಾಗಿ ಟೈಮ್ಗೆ ಹಳೆ ಟ್ರ್ಯಾಕ್ಸ್ ನ ಅಪ್ಗ್ರೇಡ್ ಮಾಡ್ತಿಲ್ಲ. ಅಂಡ್ ಜಪಾನ್ ದೇಶ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಅಟಾಮಿಕ್ ಬಾಂಬ್ ನ ಎದುರಿಸಿ ದೇಶ ತುಂಬಾ ಹಿಂದೆ ಹೋದ್ರೂ ಕೂಡ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಕೆಲವೇ ವರ್ಷಗಳಲ್ಲಿ ತುಂಬಾ ಡೆವಲಪ್ ಆಯಿತು. ಅವರ ಹೈ ಸ್ಪೀಡ್ ರೈಲ್ಸ್ ನ ತುಂಬಾ ಅಡ್ವಾನ್ಸ್ಡ್ ಆಗಿ ಬದಲಾಯಿಸಿತು. ಇಲ್ಲಿ ಫಾರಿನ್ ಕಂಟ್ರೀಸ್ ರೀತಿ ಟ್ರೈನ್ಸ್ ಮತ್ತು ಟ್ರ್ಯಾಕ್ಸ್ ನ ವೇಗವಾಗಿ ಅಪ್ಗ್ರೇಡ್ ಮಾಡಿಕೊಳ್ಳೋಣ ಅಂದ್ರೂ ಕೂಡ ಪ್ರಪಂಚದಲ್ಲಿ 70% ದೇಶಗಳು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಗೇಜ್ ನ ಉಪಯೋಗಿಸುತ್ತಿದ್ದಾರೆ. ಟ್ರ್ಯಾಕ್ ಗೇಜ್ ಅಂದ್ರೆ 2 ಟ್ರ್ಯಾಕ್ಸ್ ನಡುವಿರೋ ಡಿಸ್ಟೆನ್ಸ್. ಈ ಸ್ಟ್ಯಾಂಡರ್ಡ್ ಗೇಜ್ ಅನ್ನೋದು 4 ಫೀಟ್ 8.5 ಇಂಚಸ್. ಆದ್ರೆ ನಮ್ಮ ಭಾರತದಲ್ಲಿ ಸ್ಟ್ಯಾಂಡರ್ಡ್ ಗೇಜ್ ಅಲ್ಲದೆ ಬ್ರಾಡ್ ಗೇಜ್ ನ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಇದು 5 ಫೀಟ್ 6 ಇಂಚಸ್ ಇರುತ್ತೆ. ನಿಮಗ್ ಗೊತ್ತಾ, ಈ ಟ್ರ್ಯಾಕ್ ಗೇಜ್ ಅನ್ನ ಹಿಡಿದು ರೈಲಿನ ಸೈಜ್ ಇರಬೇಕು. ನಮ್ಮ ಭಾರತವೆಲ್ಲ ಈ ರೈಲು ಟ್ರ್ಯಾಕ್ಸ್ ನ ಬದಲಾಯಿಸೋದು ಆಗದೆ ಇರೋ ಕೆಲಸ. ಇದೇ ಬ್ರಾಡ್ ಗೇಜ್ ಅಲ್ಲಿ ಟ್ರೈನ್ಸ್ ಮತ್ತು ಟ್ರ್ಯಾಕ್ಸ್ ನ ಅಪ್ಗ್ರೇಡ್ ಮಾಡೋದು ಸ್ಲೋ ಪ್ರೋಸೆಸ್. ಆದ್ದರಿಂದಲೇ ಪ್ರಪಂಚದ ಇತರ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತದಲ್ಲಿ ರೈಲ್ವೇಸಿನ ಅಪ್ಗ್ರೇಡೇಷನ್ ತುಂಬಾ ಸ್ಲೋ ಇರುತ್ತೆ. ನಾರ್ಮಲ್ ಟ್ರೈನ್ಸಿನ ಪರಿಸ್ಥಿತಿನೇ ಈ ರೀತಿ ಇದ್ರೆ ಇನ್ನು ಹೈ ಸ್ಪೀಡ್ ರೈಲುಗಳ ಪರಿಸ್ಥಿತಿ ಏನು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. 2017ರಲ್ಲಿ ಭಾರತದಲ್ಲಿ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇವತ್ತಿಗೂ ಕೂಡ ಅದು ಕಂಪ್ಲೀಟ್ ಆಗ್ಲಿಲ್ಲ. 2028ಕ್ಕೆಲ್ಲ ಅದು ಕಂಪ್ಲೀಟ್ ಆಗಬಹುದು ಅಂತ ಎಲ್ರೂ ಅಂದಾಜಿಸುತ್ತಿದ್ದಾರೆ. ಈ ಇಂಡಿಯನ್ ರೈಲ್ವೇಸ್ ನ ಸುರಕ್ಷಿತವಾಗಿ ಮೈಂಟೈನ್ ಮಾಡೋದು ಅಷ್ಟೊಂದು ಸುಲಭವಾದ ಕೆಲಸವೇನೂ ಅಲ್ಲ. ಟ್ರ್ಯಾಕ್ಸ್ ನ ಇಮಿಡಿಯೇಟ್ ರಿನ್ಯೂವಲ್ ಮಾಡೋದು, ಬಹುತೇಕ ಕಡೆ ಸಿಗ್ನಲಿಂಗ್ ಪ್ರಾಜೆಕ್ಟ್ಸ್ ನ ಹೆಚ್ಚಿಸೋದು, ರೋಡ್ಸ್ ಟ್ರ್ಯಾಕ್ಸ್ ಸೇರೋ ಕಡೆ ಬ್ರಿಡ್ಜಸ್ ನ ಕನ್ಸ್ಟ್ರಕ್ಟ್ ಮಾಡೋದು, ಕೋಚಸ್, ವೀಲ್ಸ್, ಸಸ್ಪೆನ್ಷನ್ಸ್ ಹೀಗೆ ಎಲ್ಲವನ್ನ ಅಪ್ಗ್ರೇಡ್ ಮಾಡೋದು ಇಂತಹ ಮುಖ್ಯವಾದ ಕೆಲಸಗಳಿಗಾಗಿ 2017-18ರಿಂದ ಕೆಲವು ಫಂಡ್ಸ್ ನ ಸ್ಟಾರ್ಟ್ ಮಾಡಿದ್ರು. ಈಗಾಗಲೇ ಇದಕ್ಕಾಗಿ ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ದಾರೆ ಮತ್ತು ಪ್ರಸ್ತುತ ಆಕ್ಸಿಡೆಂಟ್ಸ್ ನ ಕಡಿಮೆಗೊಳಿಸಲು ಕೆಲವು ಮೆಥಡ್ಸ್ ನ ತಂದಿದ್ದಾರೆ. ಚಳಿಗಾಲ ಮತ್ತು ಪರ್ವತಗಳಿರೋ ಪ್ರದೇಶಗಳಲ್ಲಿ ಹೆಚ್ಚು ಮಂಚು ಬೀಳ್ತಿರುತ್ತೆ. ಸೊ ಆ ಸಮಯದಲ್ಲಿ ಲೋಕೋ ಪೈಲಟ್ಸ್ ಟ್ರೈನ್ಸ್ ನ ನ್ಯಾವಿಗೇಟ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಸಿಗ್ನಲ್ಸ್, ಕ್ರಾಸಿಂಗ್ ಗೇಟ್ಸ್ ನಂತಹವು ಎಕ್ಸಾಕ್ಟ್ ಆಗಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರುತ್ತೋ GPS ಫಾಗ್ ಪಾಸ್ ಡಿವೈಸ್ ಆ ಲ್ಯಾಂಡ್ ಮಾರ್ಕ್ಸ್ ಗೆ ಹತ್ತಿರ ಬಂದ ತಕ್ಷಣ ಇದು ಲೋಕೋ ಪೈಲಟ್ಸ್ ಗೆ ಸೌಂಡ್ಸ್ ಇಂದ ಅಲರ್ಟ್ ಮಾಡುತ್ತೆ. ಗೈಸ್, ಅಲ್ಟ್ರಾಸೋನಿಕ್ ಫ್ಲಾ ಡಿಟೆಕ್ಷನ್ ಫಾಲ್ಟ್ ಆಗಿರೋ ಟ್ರ್ಯಾಕ್ಸ್ ನ ಐಡೆಂಟಿಫೈ ಮಾಡೋಕೆ ಮತ್ತು ರಿಮೂವ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಟೆಕ್ನಾಲಜಿ. ಎಲ್ಲಾದ್ರೂ ಡ್ಯಾಮೇಜ್ ಆಗಿರೋ ಟ್ರ್ಯಾಕ್ಸ್ ಇದ್ರೆ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ನ ಉಪಯೋಗಿಸಿ ಆ ಡ್ಯಾಮೇಜ್ ಆಗಿರೋ ಟ್ರ್ಯಾಕ್ಸ್ ನ ಐಡೆಂಟಿಫೈ ಮಾಡುತ್ತೆ. ನಂತರ ಆ ಫಾಲ್ಟ್ ಆಗಿರೋ ಟ್ರ್ಯಾಕ್ಸ್ ನ ರಿಮೂವ್ ಮಾಡಿ ಅವುಗಳ ಸ್ಥಾನದಲ್ಲಿ ಹೊಸ ಟ್ರ್ಯಾಕ್ಸ್ ನ ಪ್ಲೇಸ್ ಮಾಡ್ತಾರೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕವಚ್ ಸಿಸ್ಟಮ್ ಇದೊಂದು ಸಿಂಗಲ್ ಡಿವೈಸ್ ಅಲ್ಲ. ರೈಲಿನಲ್ಲಿನ ರೇಡಿಯೋ ಡಿವೈಸ್, ಕಂಪ್ಯೂಟರ್, ಬ್ರೇಕ್ಸ್, ಲೊಕೇಶನ್ ಅಂಡ್ ಡೈರೆಕ್ಷನ್ ನ ತೋರಿಸೋ ಒಡೋಮೀಟರ್, GPS ಹೀಗೆ ಎಲ್ಲದಕ್ಕೂ ಇಂಟರ್ಲಿಂಕ್ ಆಗಿರೋ ಸಿಸ್ಟಮ್. ಈ ಕವಚ್ ಅನ್ನೋದು ಟ್ರೈನ್ ಆಕ್ಸಿಡೆಂಟ್ಸ್ ನ ಕಡಿಮೆಗೊಳಿಸಲು ಉಪಯೋಗಿಸೋ ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಟೋ ಪೈಲಟ್ ಕಾರ್ಸ್ ನಂತೆ ಆಟೋ ಪೈಲಟ್ ಟ್ರೈನ್ಸ್ ಎಂದರ್ಥ. 2011ರಿಂದ ಇವುಗಳ ಕೆಲಸ ಶುರುವಾಯಿತು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಪ್ರತಿ ಟ್ರೈನ್ ಯಾವ ಲೊಕೇಶನ್ ನಲ್ಲಿದೆ, ಎಷ್ಟು ಸ್ಪೀಡ್ ಅಲ್ಲಿದೆ, ಇತರ ಟ್ರೈನ್ಸ್ ಮತ್ತು ಸ್ಟೇಷನ್ಸ್ಗೆ ಎಷ್ಟು ದೂರದಲ್ಲಿದೆ, ಇತರ ಟ್ರೈನ್ಸ್ ಯಾವ ಸ್ಪೀಡ್ ಅಲ್ಲಿವೆ, ಹೀಗೆ ಟ್ರೈನ್ಸ್ ನೆಟ್ವರ್ಕ್ ಅಲ್ಲಿನ ಟೋಟಲ್ ಇನ್ಫಾರ್ಮೇಶನ್ ಡೇಟಾ ಮತ್ತು ಪ್ರತಿ ಟ್ರೈನ್ ಇತರ ಟ್ರೈನ್ ಜೊತೆ ಹ್ಯೂಮನ್ ಇಂಟ್ರಾಕ್ಷನ್ ಇಲ್ದೇನೆ ಕಮ್ಯುನಿಕೇಟ್ ಮಾಡಿಕೊಳ್ತವೆ. ಅದರಿಂದ ಯಾವ್ದಾದ್ರು ಸ್ಟೇಷನ್ ಅಥವಾ ಟ್ರೈನ್ ಹತ್ತಿರವಿದ್ರೆ ಈ ಕವಚ್ ಸಿಸ್ಟಮ್ ಇರೋ ಟ್ರೈನ್ ಆಟೋಮೆಟಿಕ್ ಆಗಿ ಸ್ಲೋ ಆಗೋದು ಅಥವಾ ಡೈರೆಕ್ಟ್ ಆಗಿ ಬ್ರೇಕ್ಸ್ ಹಾಕೋದು ಮಾಡುತ್ತೆ. ಒಂದು ವೇಳೆ ಲೋಕೋ ಪೈಲಟ್ ಯಾವ್ದಾದ್ರು ಕೊಲಿಷನ್ ನಡೆಯುವ ಸಮಯದಲ್ಲಿ ಅಥವಾ ಇತರ ಅಪಘಾತ ನಡೆಯುವ ಸಮಯದಲ್ಲಿ ಅಲರ್ಟ್ ಆಗಿ ಇಲ್ದಿದ್ರೆ ಈ ಕವಚ್ ಸಿಸ್ಟಮ್ ಪೈಲಟ್ಗೆ ಸಂಬಂಧವಿಲ್ಲದೇನೆ ಟ್ರೈನ್ ನ ಸ್ಲೋ ಡೌನ್ ಅಥವಾ ಸ್ಟಾಪ್ ಮಾಡುತ್ತೆ. ಹಾಗೆ ಕ್ರಾಸಿಂಗ್ಸ್ ಬಳಿ ಆಟೋಮೆಟಿಕ್ ಆಗಿ ಹಾರನ್ ಮಾಡೋದು, ಏನಾದ್ರೂ ಎಮರ್ಜೆನ್ಸಿ ಟೈಮ್ ಅಲ್ಲಿ ಆಟೋಮೆಟಿಕ್ ಆಗಿ ಇತರ ಟ್ರೈನ್ಸ್ ಮತ್ತು ಸ್ಟೇಷನ್ಸ್ ಗೆ ಸಾಸ್ ಎಮರ್ಜೆನ್ಸಿ ಮೆಸೇಜ್ ನ ಕೂಡ ಕಳಿಸುತ್ತೆ. 2022ರಲ್ಲಿ ಸಿಕಿಂದ್ರಾಬಾದ್ ಡಿವಿಷನ್ ನಲ್ಲಿ ಈ ಕವಚ್ ಸಿಸ್ಟಮ್ ನ ಟೆಸ್ಟ್ ಮಾಡಿದ್ರು. ಒಂದೇ ಟ್ರ್ಯಾಕ್ ನಲ್ಲಿ ಆಪೋಸಿಟ್ ಆಗಿ ತುಂಬಾ ವೇಗವಾಗಿ ಹೋಗ್ತಿದ್ದ 2 ಟ್ರೈನ್ಸ್ ಸರಿಯಾಗಿ 1/2 ಕಿಲೋಮೀಟರ್ ದೂರದಲ್ಲಿದ್ದಾಗ ಲೋಕೋ ಪೈಲಟ್ ಸಹಾಯವಿಲ್ಲದೇನೆ ಬ್ರೇಕ್ಸ್ ಹಾಕೊಂಡು ಸ್ಟಾಪ್ ಆದವು. ಈ ಟೆಸ್ಟ್ ನಡೆದ ಟ್ರೈನ್ಸ್ ನಲ್ಲಿ ರೈಲ್ವೆ ಮಿನಿಸ್ಟರ್ ಮತ್ತು ರೈಲ್ವೆ ಅಥಾರಿಟಿ ಸ್ಟಾಫ್ ಆ ಟ್ರೈನ್ ನಲ್ಲೇ ಇದ್ರು.
ಆದ್ರೆ ಈ ಕವಚ್ ಸಿಸ್ಟಮ್ ಕೆಲಸ ಮಾಡಬೇಕು ಅಂದ್ರೆ ಪ್ರತಿ ಟ್ರೈನ್ ನಲ್ಲೂ ಕೂಡ ಈ ಕವಚ್ ಸಿಸ್ಟಮಿನ ಎಲ್ಲಾ ಡಿವೈಸಸ್ ಇರಬೇಕು. ಈವನ್ ಟ್ರ್ಯಾಕ್ಸ್ ಇನ್ಫಾರ್ಮೇಶನ್ ಕೂಡ ತಿಳ್ಕೊಳ್ಳೋದಿಕ್ಕೆ ಟ್ರ್ಯಾಕ್ಸ್ ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಡಿವೈಸಸ್ ನ ಇಡಬೇಕು. ಪ್ರಸ್ತುತ 1456 ಕಿಲೋಮೀಟರ್ ಟ್ರ್ಯಾಕ್ಸ್, 144 ಟ್ರೈನ್ಸ್ ನಲ್ಲಿ ಮಾತ್ರ ಈ ಕವಚ್ ಸಿಸ್ಟಮ್ ಇದೆ. ಈ ಕವಚ್ ಸಿಸ್ಟಮ್ ನ ಭಾರತವೆಲ್ಲ ಟ್ರೈನ್ಸ್ ಅಂಡ್ ಟ್ರ್ಯಾಕ್ಸ್ ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಇನ್ನೂ ತುಂಬಾ ಸಮಯ ಬೇಕಾಗುತ್ತೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.